ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೇರಳ ಕರ್ನಾಟಕ ಗಡಿ ಮೋದಿಗೆ ದೂರಿತ್ತ ಪಿಣರಾಯಿ. ನಿಜಕ್ಕೂ ಬಂದಾಗಿದೆಯಾ ಅಂತಾರಾಜ್ಯ ಸಂಚಾರ? ಕೇರಳ ಬಾರ್ಡರ್ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಕೊರೋನಾ ಗಡಿಬಿಡಿ. ಸಹಜವಾಗಿ ನೆರೆ ರಾಜ್ಯಗಳಾಗಿರುವಂತ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಅಂಕಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದೆ. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಎರಡನೇ ಅಲೆ ಏಳಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು ಆ ಕ್ರಮಗಳನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಆದ್ರೆ ಇದೇ ಉರಿ ಪಕ್ಕದ ನೆರೆ ರಾಜ್ಯ ಆಗಿರುವಂತ ಕೇರಳಕ್ಕೆ. ಸೊ ಹೀಗಾಗಿ ಪ್ರಧಾನಮಂತ್ರಿಗಳಿಗೆ ದೂರು ಬೇರೆ ಕೊಟ್ಬಿಟ್ಟಿದಾರಂತೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನ. ದೇಶದ 5 ರಾಜ್ಯಗಳಲ್ಲಿ ಕೊರೋನಾ ಯೂ ಟರ್ನ್ ಹೊಡಿತಾ ಇದೆ. ಕರ್ನಾಟಕಕ್ಕೆ ಕೇರಳ ಗಡಿಯದ್ದೇ ಟೆನ್ಷನ್ನು, ಮಹಾರಾಷ್ಟ್ರ ಗಡಿಯದ್ದೇ ಟೆನ್ಷನ್ನು. ಗಡಿ ಬಂದ್ ಮಾಡಿದ್ದಾರೆ ಅಂತ ಒಂದ್ ಕಡೆ ಕೇರಳ ಸಿಎಂ ಆರೋಪವನ್ನ ಮಾಡಿದ್ದಾರೆ. ಆರೋಪ ಮಾಡ್ತಾರೆ, ಇನ್ನೇನ್ ಮಾಡ್ತಾರೆ. ಆದರೆ ಕರ್ನಾಟಕ ಎಷ್ಟರ ಮಟ್ಟಿಗೆ ನಮ್ಮ ಜನರನ್ನ ಸೇಫ್ ಮಾಡಬೇಕು ಆ ರೀತಿಯಾದಂಥ ಕ್ರಮಗಳನ್ನ ಇಲ್ಲಿನ ಸರ್ಕಾರ ಕರೆಕ್ಟ್ ಆಗಿ ತಗೊಳ್ತಾ ಇದೆ. ಆದ್ರೆ ಕೇರಳ ಇದಕ್ಕೆ ದೂರು ಬೇರೆ ಕೊಟ್ಟಿದ್ದಾರೆ. ಪಿಎಂಗೆ, ಮೋದಿಗೆ ದೂರಿಟ್ಟಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ನಿಜಕ್ಕೂ ಬಂದಾಗಿದೆಯಾ ಅಂತಾರಾಜ್ಯ ಸಂಚಾರ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ಕೇರಳ ಬಾರ್ಡರ್ನಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ? ನಿಜಕ್ಕೂ ಈ ಕೇರಳ ಸಿಎಂ ಹೇಳಿದ್ರಲ್ಲ ಕಂಪ್ಲೀಟ್ ಆಗಿ ಏನೋ ನಿರ್ಬಂಧನೆ ಮಾಡಿಬಿಟ್ಟಿದ್ದಾರೆ ಅಂತ, ಆ ರೀತಿಯಾಗಿದೆಯಾ? ಹಾಗಾದ್ರೆ ತೋರಿಸ್ತೀವಿ ಏನಿದೆ ಅಂತ, ನೀವೇ ನೋಡ್ಬೋದು. ಗಡಿ ಬಂದ್ ಮಾಡಿದ್ದಾರೆ ಅಂತ ಕೇರಳ ಸಿಎಂ ದೂರು ಕೊಟ್ಟಿದ್ದಾರೆ. ಅಂತಾರಾಜ್ಯ ನಿರ್ಬಂಧ ಕೇಂದ್ರದ ಸೂಚನೆಗೆ ವಿರುದ್ಧವಾಗಿದೆ, ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇರಳದ ಸಿಎಂ ಆಗ್ರಹವನ್ನ ಮಾಡಿದ್ದಾರೆ. ನಿನ್ನೆ ಕರೆದಿದ್ರು ಒಂದು ಸಭೆಯನ್ನ ಪ್ರಧಾನಮಂತ್ರಿಗಳು. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಜಾಸ್ತಿ ಬರ್ತಾ ಇದೆ ರಾಜ್ಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಆ ಒಂದು ದಿಢೀರ್ ಸಭೆಯನ್ನ ಕರೆದಿದ್ರು. ಈ ಟೈಮಲ್ಲಿ ಇದೇ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಂಡ್ಬಿಟ್ರು ಕೇರಳದ ಸಿಎಂ. ಕೇರಳ ಸಿಎಂ ದೂರಿಗೆ ಸಚಿವ ಸುಧಾಕರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಗ್ಯ ಸಚಿವರು, ಅಂತಾರಾಜ್ಯ ಪ್ರಯಾಣಕ್ಕೆ ನಿರ್ಬಂಧ ವಿಧಿಸಿಲ್ಲ, ನಾವು 72 ಗಂಟೆ ಮೀರದ RT-PCR ರಿಪೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದ್ದೀವಿ, ನಮ್ಮ ಜವಾಬ್ದಾರಿ ಅದು, ನಮ್ಮ ರಾಜ್ಯದ ಜನರನ್ನ ಕಾಪಾಡುವಂಥದ್ದು ಅನ್ನುವ ನಿಟ್ಟಿನಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರು. ಟ್ವಿಟರ್ನಲ್ಲಿ ಕೇರಳ ಸಿಎಂ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಅವರು ಈ ರೀತಿಯಾಗಿ ತಿರುಗೇಟನ್ನ ನೀಡಿದ್ದಾರೆ ಟ್ವಿಟರ್ನಲ್ಲಿ. ಕೇರಳ ಸಿಎಂ ದೂರನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಸುಧಾಕರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಇಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಿದ್ದೇವೆ, ಏನು ಯಾವ ರೀತಿಯಾದಂಥ ಆದೇಶವನ್ನ ಹೊರಡಿಸಿದ್ದೇವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನ ಕೊಟ್ಟಿರುವಂಥದ್ದು. ಸೊ ಅದರನ್ನ PMO ಆಫೀಸ್ಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಏನಿದೆ ಆದೇಶ, ಯಾವ ರೀತಿಯಾದಂಥ ಆದೇಶವನ್ನ ಹೊರಡಿಸಿದ್ದೇವೆ, 72 ಅವರ್ಸ್ ಮೀರದಂತೆ RT-PCR ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಬರಬೇಕು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಅನ್ನುವಂಥ ರೂಲ್ಸ್ ಮಾಡಿದ್ದೀವಿ ಅಷ್ಟೇ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೇನಾ ಕೇರಳ ಗಡಿಭಾಗದ ಜಿಲ್ಲೆಗಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಮಡಿಕೇರಿ, ಚಾಮರಾಜನಗರ ಮತ್ತೆ ಮಂಗಳೂರು. ಇಲ್ಲಿ ನಿಜಕ್ಕೂ ಬಂದಾಗಿದೆಯಾ? ಈ ಕೇರಳ ಸಿಎಂ ಆರೋಪ ಮಾಡ್ತಿದಾರಲ್ಲ, ಗಡಿಯನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕದವರು ಅಂತ ಹೇಳ್ತಾ ಇದಾರಲ್ಲ, ನಿಜಕ್ಕೂ ಗಡಿ ಬಂದಾಗಿದೆಯಾ? ಕೇರಳದಿಂದ ಕರ್ನಾಟಕಕ್ಕೆ ಯಾರು ಬರ್ತಾನೆ ಇಲ್ವಾ? ಹಾಗಾದ್ರೆ ಏನಿದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಈ 3 ಜಿಲ್ಲೆಗಳಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಚಾಮರಾಜನಗರದಿಂದ ನಮ್ಮ ಪ್ರತಿನಿಧಿ ನಂದೀಶ್, ಮತ್ತೆ ಮಡಿಕೇರಿಯಿಂದ ನಮ್ಮ ಪ್ರತಿನಿಧಿ ರವಿ ಈಗ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಆ ಒಂದು ಗಡಿ ಬಾರ್ಡರ್ ಏನಿದೆ, ಲಕ್ಷಾಂತರ ಜನ ಪ್ರತಿನಿತ್ಯ ಸಂಚರಿಸ್ತಾರೆ ಅಂತ ಸುಧಾಕರ್ ಅವರು ಹೇಳ್ತಾ ಇದ್ರು. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಮೊದಲು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ. ಎಸ್ ಕಿಶನ್, ಕೇರಳದ ಸಿಎಂ ನಿನ್ನೆ ಸಿಕ್ಕಂತ ಅವಕಾಶದಲ್ಲಿ ಕರ್ನಾಟಕದ ವಿರುದ್ಧ ದೂರಿಟ್ಟಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಗಡಿಯನ್ನ ಬಂದ್ ಮಾಡಿಬಿಟ್ಟಿದ್ದಾರೆ, ಬಿಡ್ತಾ ಇಲ್ಲ ಯಾರನ್ನು ಅಂತ ಆರೋಪವನ್ನ ಮಾಡಿರುವಂತದ್ದು.
ಹೇಗಿದೆ ಪರಿಸ್ಥಿತಿ? ಯಾವ್ಯಾವ ರೀತಿಯಾದಂಥ ರೂಲ್ಸ್ ಅನ್ನ ತಂದಿದೆ ಅಲ್ಲಿ ಕರ್ನಾಟಕ ಸರ್ಕಾರ? ಏನ್ ನಿಯಮ ಇದೆ ಅಲ್ಲಿ? ಅವಕಾಶನ ಮಾಡಿಕೊಟ್ಟಿತ್ತು. ಅಂದರೆ ಈ ಹಿಂದೆ ಕಂಪಲ್ಸರಿ ಆಗಿ ಎಲ್ಲರೂ ಕೂಡ RT-PCR ಟೆಸ್ಟನ್ನು ಮಾಡಲೇಬೇಕು, ಇಲ್ಲದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಇಲ್ಲ ಎಂಬ ಆದೇಶವನ್ನು ಕೊಟ್ಟಿದ್ದರು. ಆದರೆ ಇದರಲ್ಲಿ ಬಹಳಷ್ಟು ಗೊಂದಲ ಇತ್ತು ಮತ್ತು ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾವಿರಾರು ಮಂದಿ ಮಂಗಳೂರಿನ ವಿವಿಧ ಕಾಲೇಜ್ಗಳಿಗೆ ಕೇರಳದಿಂದ ಹೋಗ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಗಡಿ ಭಾಗದಲ್ಲಿ ತಪಾಸಣೆ ಮಾಡಿ ಅನಂತರವಾಗಿ ಗಡಿಯ ಒಳಗೆ ಬಿಡೋದು ಬಹಳಷ್ಟು ಕಷ್ಟದಾಯಕ ಆಗುತ್ತೆ. ಹಾಗಾಗಿ ಸಮಯ ಕೂಡ ಬಹಳಷ್ಟು ಜಾಸ್ತಿ ಹಿಡಿಯುತ್ತೆ ಎಂಬ ಮನವಿಯನ್ನು ಮಾಡಿದರು. ಹಾಗಾಗಿ 3 ದಿನಗಳ ಕಾಲ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆದರೆ ನಾಳೆಯಿಂದ ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ತಪಾಸಣೆ ಆಗುತ್ತೆ. ನಾವೀಗ ಮಂಗಳೂರು ಮತ್ತು ಕೇರಳವನ್ನು ಸಂಪರ್ಕಿಸುವಂತಹ ಅತಿ ಪ್ರಮುಖ ಗಡಿ ಭಾಗ ಆದಂತಹ ತಲಪಾಡಿ ಚೆಕ್ ಪೋಸ್ಟಲ್ಲಿ ಇದ್ದೇವೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ತಪಾಸಣೆ ಈ ಭಾಗದಲ್ಲಿ ಆಗ್ತಾ ಇಲ್ಲ. ಕೇರಳದಿಂದ ಮಂಗಳೂರಿಗೆ ಎಲ್ಲ ವಾಹನಗಳು ಹೋಗ್ತಾ ಇದೆ. ಯಾವುದೇ ರೀತಿಯಾಗಿ ತಪಾಸಣೆಗಳು ಕೂಡ ನಡೀತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೊಟ್ಟಂತಹ 3 ದಿನಗಳ ವಿನಾಯಿತಿ ಅದು ನಾಳೆಗೆ ಮುಗಿಯುತ್ತೆ. ಹಾಗಾಗಿ ನಾಳೆಯಿಂದ ಸಂಪೂರ್ಣವಾಗಿ ಗಡಿ ಭಾಗದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗದಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಈ ಹಿಂದೆ ಗಡಿ ಭಾಗದ ಜನರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮತ್ತು ಇಲ್ಲಿ ರಸ್ತೆ ತಡೆ ಮಾಡುವಂಥ ಸಂದರ್ಭ ಕೂಡ ಬಂದೋಗಿತ್ತು. ಯಾಕೆಂದರೆ ಕೇರಳ ಸರ್ಕಾರ ಕೂಡ ಅಷ್ಟೇ ಕರ್ನಾಟಕದ ವಿರುದ್ಧ ಭಾಳಷ್ಟು ಹತಾಶೆಯನ್ನು ಮಾತಾಡ್ತಿರುವಂಥದ್ದು. ಒಟ್ಟು 12 ಗಡಿ ಭಾಗಗಳು ದಕ್ಷಿಣ ಕನ್ನಡ ಮತ್ತು ಕೇರಳವನ್ನು ಸಂಧಿಸುತ್ತೆ. ಅದರಲ್ಲಿ 8 ಗಡಿ ಭಾಗಗಳು ಈಗಾಗಲೇ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಈ ಕ್ಷಣದವರೆಗೆ ಆ ಗಡಿ ಭಾಗಗಳು ಓಪನ್ ಆಗ್ತಾ ಇಲ್ಲ. ಇನ್ನು 4 ಗಡಿ ಭಾಗ ಅಂದರೆ ತಲಪಾಡಿ ಚೆಕ್ ಪೋಸ್ಟ್ ಆಗಿರ್ಬೋದು ಮತ್ತು ವಿಟ್ಲದ ಕನ್ಯಾನಬ್ ಆಗಿರ್ಬೋದು, ಇನ್ನಿತರ 4 ಭಾಗಗಳು ಮಾತ್ರ ಓಪನ್ ಇರುವಂಥದ್ದು. ಈ 4 ಭಾಗಗಳಲ್ಲಿ ವಾಹನ ಸಂಚಾರ ಈಗ ಆಗ್ತಾ ಇದೆ. ಆದರೆ ನಾಳೆಯಿಂದ ನಿಯಮಗಳು ಮತ್ತಷ್ಟು ಬಿಗುಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರ್ಯಾಂಡಮ್ ಆಗಿ ತಪಾಸಣೆ ಮಾಡಬೇಕು, ಕೊರೋನಾ ಟೆಸ್ಟನ್ನು ಮಾಡಬೇಕು ಎಂಬ ಸೂಚನೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥದ್ದು. ಇನ್ನು ಸಾವಿರಾರು ಮಂದಿ ಮಂಗಳೂರಿನ ವಿವಿಧ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಅವರಿಗೆ ಕಾಲೇಜಿನಲ್ಲೇ ಇರುವಂಥ ವ್ಯವಸ್ಥೆಯನ್ನು ಅಥವಾ ಕಾಲೇಜಿನಲ್ಲೇ ಕೊರೋನಾ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಮತ್ತು ಪ್ರತಿನಿತ್ಯ ಸಾವಿರಾರು ಮಂದಿ ಉದ್ಯೋಗಿಗಳು ಮಂಗಳೂರಿನ ವಿವಿಧ ಕಂಪನಿಗಳಿಗೆ ಹೋಗ್ತಾರೆ. ಅವರು ID ಕಾರ್ಡನ್ನು ತೋರಿಸ್ಬೋದು. 15 ದಿನಕ್ಕೊಮ್ಮೆ RT-PCR ಟೆಸ್ಟನ್ನು ಕಡ್ಡಾಯವಾಗಿ ಮಾಡಬೇಕೆಂಬ ಸೂಚನೆ ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಪ್ರವಾಸಿಗರು ಕೇರಳದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಬರ್ತಾರೆ. ಅವರು ಒಂದು ವೇಳೆ RT-PCR ಟೆಸ್ಟನ್ನು ಮಾಡದೇ ಇದ್ದರೆ, ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟನ್ನು ತರದೇ ಇದ್ದರೆ ಅಂಥವರಿಗೆ ಗಡಿ ಭಾಗಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ಪ್ರವೇಶವನ್ನು ಕೊಡಲಾಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ರೂಲ್ಸ್ಗಳು ಈಗ ಕೇರಳ ಸರ್ಕಾರವನ್ನು ಕೆಂಪಾಗಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕು. ಗಡಿ ಭಾಗದ ಜನರ ಸುರಕ್ಷತೆ ಬಗ್ಗೆ ಗಮನ ಹರಿಸಬೇಕೆಂಬ ಮನವಿಯನ್ನು ಸದ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡಿರುವಂಥದ್ದು. ಪೃಥ್ವಿರಾಜ್. ಸೋಕೆ ಕಿಶನ್, ಎಸ್, ಇದು ಮಂಗಳೂರಿನಲ್ಲಿ ಯಾವ ರೀತಿಯಾದಂಥ ಒಂದು ಗಡಿ ಭಾಗದಲ್ಲಿ ಇರುವಂಥ ಪರಿಸ್ಥಿತಿಯನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಇನ್ನು ಚಾಮರಾಜನಗರಕ್ಕೆ ಹೋಗೋಣ. ಅಲ್ಲಿ ಯಾವ ರೀತಿಯಾದಂಥ ರೂಲ್ಸ್ ಅನ್ನ ತಂದಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು, ಕರ್ನಾಟಕ ಸರ್ಕಾರ ಏನ್ ಸೂಚನೆ ಕೊಟ್ಟಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಎಸ್ ನಂದೀಶ್, ಕೇರಳ CM ಆರೋಪ ನಿಮಗೂ ಕೂಡ ಗೊತ್ತಿದೆ. ಹೇಗಿದೆ ಆ ಒಂದು ಭಾಗದಲ್ಲಿ ಗಡಿಯಲ್ಲಿ ಏನೇನೆಲ್ಲ ರೂಲ್ಸ್ ಗಳನ್ನ ತಂದಿದ್ದಾರೆ ಅಂತ? ಯಾಕೆಂದ್ರೆ ಇಲ್ಲಿ ಮೇನ್ಲಿ ಕೇರಳದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರೆಸ್ಟ್ರಿಕ್ಷನ್ ತರ್ತಾ ಇದೆ. ಯಾಕೆಂದ್ರೆ ನಮ್ಮ ರಾಜ್ಯದ ಜನರನ್ನ ಸೇಫ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೇಗಿದೆ ಚಾಮರಾಜನಗರದ ಗಡಿ ಭಾಗ? ಪೃಥ್ವಿರಾಜ್, ಈಗ ಕೇರಳ CM ಏನು ಆರೋಪ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಗಡಿ ಏನೋ ಬಂದ್ ಮಾಡಿಲ್ಲ, ಆದರೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಯಾರು ಕೇರಳದಿಂದ ಬರ್ತಾರೆ ಚಾಮರಾಜನಗರ ಜಿಲ್ಲೆಯ ಈಗ ಮೂಲವಳ್ಳಿ ಚೆಕ್ ಪೋಸ್ಟ್ ಮುಖಾಂತರ ಅವರಿಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ. ಕಳೆದ 72 ಗಂಟೆಗಳ ಅವಧಿಯಲ್ಲಿರ್ತಕ್ಕಂಥ ಒಂದು ಕೋವಿಡ್ ಟೆಸ್ಟ್ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಅವ್ರನ್ನ ಅವಕಾಶ ಕೊಡಲಾಗುತ್ತೆ. ಉಳಿದಂತೆ ರ್ಯಾಂಡಮ್ ಚೆಕ್ ಸಹ ಮಾಡಲಾಗ್ತಾ ಇದೆ. ಏನು ಎಸೆನ್ಸಿಯಲ್ ಕಮಾಡಿಟಿ ಸಾಕಷ್ಟು ವೆಹಿಕಲ್ಗಳು ಇಲ್ಲಿ ಓಡಾಡ್ತೇವೆ. ಚಾಮರಾಜನಗರ ಜಿಲ್ಲೆ ಮತ್ತು ವಯನಾಡು, ಕೇರಳದ ವಯನಾಡು ನಡುವೆ ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡ್ತಾರೆ ಮತ್ತು ಸಾವಿರಾರು ವೆಹಿಕಲ್ಗಳು, ತರಕಾರಿ ವೆಹಿಕಲ್ ಮತ್ತು ಎಸೆನ್ಸಿಯಲ್ ಕಮಾಡಿಟೀಸ್ಗಳು ಓಡಾಡ್ತವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇದೆ. ಮತ್ತು ಯಾರು ಅಲ್ಲಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ತರೋದಿಲ್ವೋ ಅವ್ರನ್ನ ವಾಪಸ್ ಕಳಿಸಲಾಗ್ತಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮೊನ್ನೆ ಒಂದು ಆರೋಗ್ಯ ಸಚಿವರ ಒಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು, ಅಲ್ಲಿ ಒಂದು ನಿರ್ದೇಶನ ಕೊಟ್ಟಿದ್ರು ಎಲ್ರಿಗೂ ರ್ಯಾಂಡಮ್ ಚೆಕ್ ಮಾಡಿ ಅಂತ. ಆದರೆ ರ್ಯಾಂಡಮ್ ಚೆಕ್ ಮಾಡೋದ್ರ ಬದಲು ಈಗ ಕೋವಿಡ್ ರಿಪೋರ್ಟ್ ಕಡ್ಡಾಯ ಅಂತ ಮಾಡ್ತಾರೆ. ಯಾರು ಯಾವುದೇ ಸಹ ಒಂದು ಗಡಿ ಬಂದ್ ಮಾಡಿಲ್ಲ. ಅಲ್ಲಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ಯಾರು ನೆಗೆಟಿವ್ ರಿಪೋರ್ಟ್ ತರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ಹೌದೌದು, RT-PCR ಲ್ಯಾಬ್. ಈಗ ನಂದೀಶ್, ಇಲ್ಲಿ ಮಂಗಳೂರಿನಲ್ಲಿ ಒಂದ್ 3 ದಿನ ಫ್ರೀ ಬಿಟ್ಬಿಟ್ಟಿದ್ದಾರೆ. ನಾಳೆಯಿಂದ ಕಂಪ್ಲೀಟ್ ಆಗಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ, ಸೊ 3 ದಿನ ನಾವು ಸಮಯಾವಕಾಶ ಕೊಡ್ತಾ ಇದೀವಿ ಅಂತ ಯಾವುದೇ ರೀತಿಯಾದಂತ ಟೆಸ್ಟ್ ಮಾಡ್ತಿಲ್ಲ. ಅಲ್ಲಿ ಏನಾದ್ರೂ ಆ ರೀತಿಯಾಗಿದೆಯಾ?
ಇಲ್ಲ, ಇಲ್ಲಿ ಯಾವ ರೀತಿ ಫ್ರೀ ಬಿಟ್ಟಿಲ್ಲ. ಯಾಕಂದ್ರೆ ಮೊನ್ನೆವರೆಗೂ ಫ್ರೀ ಬಿಟ್ಟಿದ್ರು. ಮೊನ್ನೆನೇ ಸಹ ಒಂದು ಸೂಚನೆ ಕೊಟ್ಟಿದ್ರು, ಕೋವಿಡ್ ಟೆಸ್ಟ್ ಕಡ್ಡಾಯ ರಿಪೋರ್ಟ್ ತರಬೇಕು, ನೆಗೆಟಿವ್ ರಿಪೋರ್ಟ್ ಕಟ್ಬೋದು ಮೊನ್ನೆವರೆಗೂ ಕೊಟ್ಟಿದ್ರು. ಮೊನ್ನೆ ಸಂಜೆ ಸುಮಾರು 100 ಪ್ರಯಾಣಿಕರು ಬಂದು ವಾಪಸ್ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಲ್ಲಿ, ಯಾಕಂದ್ರೆ ವಯನಾಡಿನಲ್ಲಿ ಮತ್ತು ಕೇರಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊರೋನಾ ಏರಿಕೆ ಆಗ್ತದ್ರಿಂದ ಅದು ಚಾಮರಾಜನಗರ ಜಿಲ್ಲೆಗೂ ಅಂಟಬಹುದು. ಯಾಕಂದ್ರೆ ಹಿಂದೆ ಚಾಮರಾಜನಗರಲ್ಲಿ ನಿಮ್ಗೆ ಗೊತ್ತಿರಂಗೆ 3 ತಿಂಗಳ ಕಾಲ ಹಸಿರು ವಲಯದಲ್ಲಿತ್ತು. ಏನು ನೆರೆಯ ಕೇರಳ ಮತ್ತು ತಮಿಳುನಾಡಿನಿಂದ ಇಲ್ಲಿಗೆ ಕೊರೋನಾ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಚಾಮರಾಜನಗರ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಯಾರನ್ನು ಬಿಡಬಾರ್ದು. ನೆಗೆಟಿವ್ ರಿಪೋರ್ಟ್ ಯಾರು ತರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಕೊಡಿ. ಮತ್ತೆ ಚಾಮರಾಜನಗರ ಜಿಲ್ಲೆ ಮಾರ್ಗವಾಗಿ ಏನು ಮೂಲೆಯೊಳ ಚೆಕ್ ಪೋಸ್ಟ್ ಮಾರ್ಗವಾಗಿ ಯಾರು ಹೋಗ್ತಾರೆ, ಚಾಮರಾಜನಗರ ಜಿಲ್ಲೆ ಉಳ್ಕೊಂಡ್ರೆ ಮಾತ್ರ ಅವ್ರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಆ ಮಾರ್ಗವಾಗಿ ಮೈಸೂರು ಮತ್ತು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವರು ಅಲ್ಲಿ ಮೈಸೂರು ಮತ್ತು ಬೆಂಗಳೂರು ಚೆಕ್ ಪೋಸ್ಟ್ ಗಳಲ್ಲಿ ಕಡ್ಡಾಯ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ವಾಪಸ್ ಕಳಿಸ್ತಾ ಇದ್ದಾರೆ ಪ್ರತಿಯೊಂದು ವೆಹಿಕಲ್ಗಳನ್ನು. ಪೃಥ್ವಿರಾಜ್, ಸೊ ನಂದೀಶ್ ಅವರೇ, ಇಲ್ಲಿ ಕೇರಳ ಸಿಎಂ ಆರೋಪ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓಕೆ, ಮಡಿಕೇರಿಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾವು ಪಡ್ಕೊಳ್ಳೋಣ. ರವಿ, ಹೇಗಿದೆ ಮಡಿಕೇರಿ ಗಡಿ ಭಾಗದಲ್ಲಿ ಯಾವ್ಯಾವ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಅನ್ನ ತರಲಾಗಿದೆ ಅಂತ? ಕೇರಳ ಸಿಎಂ ಮಾಡ್ತಿದಾರಲ್ಲ ಆರೋಪ, ಗಡಿ ಭಾಗವನ್ನೇ ಬಂದ್ ಮಾಡಿದ್ದಾರೆ ಅಂತ, ಅದು ಸುಳ್ಳ? ಪೃಥ್ವಿರಾಜ್, ಏನು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಬರೆದಿರಂತಹ ಪತ್ರ ಏನಿದೆ ಪ್ರಧಾನಿ ಅವರಿಗೆ, ಅದು ಸಂಪೂರ್ಣ ಸುಳ್ಳು ಅಂತಾನೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇರಳದಿಂದ ಕೊಡಗಿಗೆ ಸಂಪರ್ಕ ಕಲ್ಪಿಸುವಂತಹ 3 ಚೆಕ್ ಪೋಸ್ಟ್ಗಳಿದೆ. ಅದು ಮಾಕುಟ್ಟ ಆಗಿರ್ಬೋದು, ಕರಿಕೆ ಆಗಿರ್ಬೋದು ಅಥವಾ ಕುಟ್ಟ ಆಗಿರ್ಬೋದು. 3 ಚೆಕ್ ಪೋಸ್ಟ್ಗಳಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು ಸತ್ಯ. ಯಾಕೆ ಅಂತಂದ್ರೆ ಕೇರಳದಲ್ಲಿ ಈಗಾಗಲೇ ಪ್ರಕರಣಗಳು ಜಾಸ್ತಿ ಆಗ್ತದೆ ಹಿನ್ನೆಲೆಯಲ್ಲಿ ಸೊ ಯಾರೆಲ್ಲ ಕೇರಳದಿಂದ ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ RT-PCR ವರದಿಯನ್ನ ಕೊಡ್ಬೇಕು. ಅದರಲ್ಲೂ 72 ಗಂಟೆಗಳ ಒಳಗಾಗಿ ತೆಗೆದುಕೊಂಡಂತಹ ವರದಿಯನ್ನ ಕೊಟ್ಟರು ಮಾತ್ರನೇ ನಾವು ಎಂಟ್ರಿ ಕೊಡ್ತೀವಿ ಅನ್ನಂತಹ ಕಟ್ಟುನಿಟ್ಟಿನ ನಿರ್ಧಾರವನ್ನ ತಗೊಂಡಿರುವಂತದ್ದು. ಅದು ಬಿಟ್ಟರೆ ನಾವು ಬಿಡೋದೇ ಇಲ್ಲ ಅನ್ನಂತಹ ಯಾವುದೇ ನಿರ್ಬಂಧವನ್ನ ಅಥವಾ ಬಂದ್ ಮಾಡಿರಂತಹ ಯಾವುದೇ ಲಕ್ಷಣಗಳು ನಮಗೆ ಕಾಣೋದಿಲ್ಲ. ಯಾಕೆಂದ್ರೆ ನಾವು ಕೂಡ ಸ್ಥಳಕ್ಕೆ ಹೋಗಿದ್ವಿ, ಸ್ಥಳದಿಂದ ಸಾಕಷ್ಟು ಎಲ್ಲಾ ಮಾಹಿತಿಗಳನ್ನ ತಗೊಂಡು ಈಗ ಬರ್ತಂತ ವಿಜುವಲ್ ಕೂಡ ನೋಡ್ಬೋದು. ಅದು ಬಹಳ ಸ್ಪಷ್ಟವಾಗಿ ಎಲ್ಲವೂ ಕೂಡ ತೊಂದರೆ ಆಗಿರೋಂಥದ್ದು ಹೆಚ್ಚಿನದಾಗಿ ಕರ್ನಾಟಕದ ಜನರಿಗೆ ಏನಂತದ್ದು ಕೂಡ ಅಲ್ಲಿ ಕೇರಳದ ಸರ್ಕಾರಕ್ಕೆ ಮನವರಿಕೆ ಆಗ್ಬೇಕಾಗಿದೆ. ಯಾಕೆಂತಂದ್ರೆ ಕೊಡಗಿನ 3 ಗಡಿ ಭಾಗದಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶಗಳಿಂದವೆ ಅಷ್ಟು ಜನರು, ಸಾಕಷ್ಟು ಸಾವಿರಾರು ಜನರು ಬಹುತೇಕ ವ್ಯವಹಾರಗಳನ್ನ ಇಟ್ಕೊಂಡಿರುವಂತದ್ದು ಕೇರಳದಲ್ಲಿ. ಆದ್ರೂ ಕೂಡ ಅವರೆಲ್ಲರೂ ಕೂಡ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾರೆ. ಅವರೇನೆ ಅಡ್ಜಸ್ಟ್ ಮಾಡ್ಕೊಳ್ತಿರೋಂಥದ್ದು. ಅಂದ್ರೆ ಕರ್ನಾಟಕದ ಗಡಿ ಭಾಗದ ಕೊಡಗಿನ ಗಡಿ ಭಾಗದ ಜನರೇನಿದ್ದಾರೆ ಅವರೇ ಎಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಅಂತದ್ರಲ್ಲಿ ಕೇರಳ ಸರ್ಕಾರ ನಮಗೆ ಸಮಸ್ಯೆ ಆಗಿದೆ, ನಮ್ಮನ್ನು ಬಿಡ್ತಾನೆ ಇಲ್ಲ ಅನ್ನಂತಹ ಆರೋಪ ಮಾಡಿ ಬರೆದಿರುವಂತಹ ಪತ್ರ ಏನಿದೆ ಅದು ಸಂಪೂರ್ಣವಾಗಿ ಸುಳ್ಳು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕೊಡಗಿನಲ್ಲಿ ಈಗಾಗಲೇ ಸಾಕಷ್ಟು ತಹಬದಿ ಬಂದಿದೆ. ಆರಂಭದಲ್ಲಿ ಏನು ಇತ್ತೊಂದು ಕೋವಿಡ್ ಪ್ರಕರಣಗಳಿತ್ತು, ಅದು ಸಂಪೂರ್ಣವಾಗಿ ಇವತ್ತು ಸುಮ್ಮನೆ ಕರ್ನಾಟಕದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತಾ ಇದೆ, ಅಷ್ಟೇ ಸ್ಪಷ್ಟವಾಗಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಹಾಗೆ ರವಿ ಮತ್ತೆ ನಂದೀಶ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತ